ಸೊ ನಾ ಇವತ್ತು ಸ್ಟಡಿ ಮಾಡ್ತಕ್ಕಂಥ ಟಾಪಿಕ್ ಬಂದು ಯಾವ್ದಪ್ಪ ಅಂತಂದ್ರೆ ವಾಟರ್ ಹೀಟರ್. ಯಾವುದು? ವಾಟರ್ ಹೀಟರ್. ಸೊ ವಾಟರ್ ಹೀಟರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಹೀಟರ್ಸ್ ಬರುತ್ತೆ. ಆಮೇಲೆ ಏನ್ ಪಾರ್ಟ್ಸ್ ಬರುತ್ತೆ, ಏನ್ ಫಂಕ್ಷನ್ ಇದೆ, ಆಮೇಲೆ ಅದರಲ್ಲಿ ಏನ್ ಫಾಲ್ಟ್ಸ್ ಬರುತ್ತೆ, ಅದಕ್ಕೆ ಏನ್ ರೆಮಿಡಿ ಇದೆ ಅಂತಕ್ಕಂಥದ್ದು ಏನ್ ಮಾಡೋಣ ಅಂತ ನಾವು ಈ ಒಂದು ಕ್ಲಾಸ್ ಅಲ್ಲೇ ನೋಡೋಣ. ಓಕೆನಾ? ಸೊ ಫಸ್ಟ್ ಬಂದಿದೆ ಅಂತಂದ್ರೆ ನಾವು ವಾಟರ್ ಹೀಟರ್ ಅಂದ ತಕ್ಷಣ ನಿಮ್ಮ ಆಲ್ಮೋಸ್ಟ್ ಆಲ್ ಏನಾಗ್ತದೆ ಅಂದ್ರೆ ಎಲ್ಲರೂ ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿಫ್ರೆಂಟ್ ಟೈಪ್ಸ್, ಯಾರು ಡಿಫ್ರೆಂಟ್ ಟೈಪ್ಸ್ ಇರ್ಬೋದು. ನೀವೇನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಿಕಲ್ ಆಗಿದ್ರೆ ಮಾತ್ರ ಏನಾಗುತ್ತೆ ನಾವಿಲ್ಲಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಬೇರೆ ಗ್ಯಾಸ್ ಇಂದ ಬರುತ್ತಾ, ಸೋಲಾರ್ದು ಬರುತ್ತಾ, ಸೊ ಆ ಗೀಸರ್ ಬಗ್ಗೆ ನಾವೀಗ ಸ್ಟಡಿ ಮಾಡೋದಿಲ್ಲ. ನಾವೀಗ ಸ್ಟಡಿ ಮಾಡ್ತಕ್ಕಂಥದ್ದು ಯಾವ್ದು? ಎಲೆಕ್ಟ್ರಿಕ್ ಯಾವ್ದು? ಹೀಟರ್. ಸೊ ಎಲೆಕ್ಟ್ರಿಕ್ ಹೀಟರ್ ಅಲ್ಲಿ ಏನ್ ಬರ್ತದೆ, ನಾವು ಮೇಜರ್ ಆಗಿ ಎಷ್ಟು ಟೈಪ್ಸ್ ಬರ್ತಾವ ಅಂತಂದ್ರೆ 3 ಟೈಪ್ ಬರ್ತಾವ. ಎಷ್ಟು ಟೈಪ್ಸ್ ಬರುತ್ತೆ? 3 ಟೈಪ್ಸ್. ಎಷ್ಟು ಟೈಪ್ಸ್ ಇರುತ್ತೆ? 3 ಟೈಪ್ಸ್. ಒಂದು ಬಂದು ಯಾವ್ದು ಬರುತ್ತೆ ಅಂದ್ರೆ ನಮಗೆ ಇಮ್ಮರ್ಷನ್ ಹೀಟರ್ ಅಂತ ಕರಿತೀವಿ. ನಾವು ಏನಂತೀವಿ? ಇಮ್ಮರ್ಷನ್ ಹೀಟರ್. ಒಂದು ಬಂದು ಇಮ್ಮರ್ಷನ್ ಹೀಟರ್. ಸೆಕೆಂಡ್ ಬಂದು ಸ್ಟೋರೇಜ್ ಟ್ಯಾಂಕ್ ಟೈಪ್. ಏನಂತೀವಿ? ಸ್ಟೋರೇಜ್ ಟ್ಯಾಂಕ್ ಟೈಪ್. ಅಥವಾ ಇನ್ನೊಂದು ಏನಂತೀವಿ ಅಂದದಕ್ಕ ನಾನ್ ಪ್ರೆಸರ್. ಏನಂತೀವಿ ಅದನ್ನ? ನಾನ್ ಪ್ರೆಸರ್ ಟೈಪ್ ಏನಿದೆ ಇದು ವಾಟರ್ ಹೀಟರ್. ನೆಕ್ಸ್ಟ್ ಥರ್ಡ್ ಒನ್ ಬಂದು ಯಾವ್ದಂತಂದ್ರೆ ಗೀಸರ್. ಥರ್ಡ್ ಒನ್ ಯಾವ್ದು? ಗೀಸರ್. ಸೊ ಇದನ್ನ ಏನಂತೀವಿ ನಾವು ಅಂದ್ರೆ ಪ್ರೆಸರೈಸ್ಡ್ ಅಂತ ಹೇಳ್ತೀವಿ ನಾವು. ಇದೇಂತೀವಿ? ಇದು ಪ್ರೆಸರೈಸ್ಡ್ ಅಂತ. ಟೋಟಲ್ ಎಷ್ಟು ಟೈಪ್ಸ್ ಅದು ನಮ್ಗೆ ಇಲ್ಲಿ? 3 ಟೈಪ್ಸ್ ಏನ್ ಬರುತ್ತೆ ಅಂದ್ರೆ ನಮ್ಗೆ ಇಲ್ಲಿ ವಾಟರ್ ಹೀಟರ್ ಬರ್ತಾವ. ಯಾವ್ದಾವ್ದು? ಫಸ್ಟ್ ಬಂದು ಇಮ್ಮರ್ಷನ್ ಹೀಟರ್ ಅಥವಾ ಇಮ್ಮರ್ಷನ್ ರಾಡ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಬಂದು ಸ್ಟೋರೇಜ್ ವಾಟರ್ ಟ್ಯಾಂಕ್ ಅಥವಾ ನಾನ್ ಪ್ರೆಸರ್ ಟೈಪ್. ಮೂರನೇದು ಬಂದು ಗೀಸರ್ ಪ್ರೆಸರ್ ಟೈಪ್ ಅಂತೇಳಿ. ಸೊ ನೀವೆಲ್ಲ ಆಲ್ಮೋಸ್ಟ್ ಅಲ್ಲಿ ಮನೇಲಿ ಉಪಯೋಗ ಮಾಡ್ತಿರ್ತೀರ ಅಥವಾ ನೀವು ಮನೇಲಿ ಉಪಯೋಗ ಮಾಡಿಲ್ಲ ಅಂತಂದ್ರೆ ಕೆಲವೊಂದ್ ಕಡೆ ನೋಡಿರ್ತೀರ. ಸೊ ಇದ್ರ ಫಸ್ಟ್ ಯಾವ್ದು ನೋಡೋಣ ನಾವು? ಇಮ್ಮರ್ಷನ್ ಟೈಪ್. ಯಾವ್ದು? ಇಮ್ಮರ್ಷನ್. ನೋಡಿ, ಇಮ್ಮರ್ಷನ್ ಅಂತಂದ್ರೆ ಏನು? ನೀರಲ್ಲಿ ಮುಳುಗಿಸೋದು. ಏನ್ ಮಾಡ್ತೀವಿ ಅದನ್ನ? ನೀರಲ್ಲಿ ನಾವು ಬಕೆಟ್ ಅಲ್ಲಿ ಹಾಕ್ತಿವಲ್ಲ, ಬಕೆಟ್ ಅಲ್ಲಿ ಏನ್ ಮಾಡ್ತೀವಿ? ಬಕೆಟ್ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಕಟ್ಟಿಗೆ ಇಟ್ಟು ಆ ಕಟ್ಟಿಗೆ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಈ ರಾಡನ್ ಏನ್ ಮಾಡ್ತೀವಿ ಅಂದ್ರೆ ಮೇಲೆ ಪ್ಲೇಸ್ ಮಾಡಿ ಆ ಬಕೆಟ್ ಒಳಗಡೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೀರನ್ನ ಏನ್ ಮಾಡ್ತೀವಿ? ಫಿಲ್ ಮಾಡ್ತೀವಿ. ಆ ಒಂದು ಇಮ್ಮರ್ಷನ್ ರಾಡ್ಗೆ ಅಥವಾ ಇಮ್ಮರ್ಷನ್ ಹೀಟರ್ಗೆ ಏನಾಗುತ್ತೆ ಅಂದ್ರೆ ವಾಟರ್ ಲೆವೆಲ್ ಗೇಜ್ ಕೊಟ್ಟಿರ್ತಾರಂತ ಆ ಲೆವೆಲ್ ವರೆಗೆ ಏನ್ ಮಾಡಬೇಕಂದ್ರೆ ನಾವು ವಾಟರ್ನ ಫಿಲ್ ಮಾಡ್ಬೇಕು. ಅವಾಗ ನಾವು ಬಟನ್ ಆನ್ ಮಾಡಿದಾಗ ಏನಾಗುತ್ತೆ ಅದು ಕಾಯಿಲ್ ಹೀಟ್ ಆಗುತ್ತೆ. ಆ ಕಾಯಿಲ್ ಹೀಟ್ ಆಗಿರಿದಾಗ ಆ ಹೀಟ್ ಎಲ್ಲಿ ಆಗ್ತದೆ? ವಾಟರ್ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದರಿಂದ ನಮ್ಮ ನೀರ್ ಏನಾಗುತ್ತೆ ಅಂದ್ರೆ ನಮಗಲ್ಲಿ ಬಿಸಿ ಆಗುತ್ತೆ. ಸೊ ಅದ್ರಲ್ಲಿ ಏನ್ ಪಾರ್ಟ್ಸ್ ಬರುತ್ತೆ ಅಂತಕ್ಕಂಥದ್ದು ಏನ್ ಮಾಡೋಣ ಅಂತ ನಾವೀಗ ನೋಡೋಣ. ಏನ್ ಪಾರ್ಟ್ಸ್ ಬರುತ್ತೆ ಅಂತ. ಫಸ್ಟ್ ನಿಮಗೆ ಡ್ರಾಯಿಂಗ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಏನ್ ಕಾಣ್ತಾ ಇದೆ? ಒಂದು ಹೀಟರ್ ಇರ್ತದೆ. ಕೆಲವೊಂದು ಕಂಪ್ನಿದು ಸ್ವಲ್ಪ ಶೇಪ್ ಏನಿರ್ಬೋದು ಅಂತಂದ್ರೆ ಚೇಂಜ್ ಇರ್ಬೋದು. ಒಂದು ಹಿಂಗ್ ರೌಂಡ್ ಬರುತ್ತೆ, ಒಂದು ಹಿಂಗ್ ರೌಂಡ್ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ದಿ ಮ್ಯಾನುಫ್ಯಾಕ್ಚರ್ ಕೆಪಾಸಿಟಿ, ಅದ್ರ ಮೇಲೆ ಏನಾಗುತ್ತೆ ಅಂದ್ರೆ ಆ ಒಂದು ಹೀಟರ್ನ ಇದೇನಾಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ. ಸೊ ನೀವು ಇಲ್ಲಿ ಫಸ್ಟ್ ನೋಡ್ಬೋದು ಇಲ್ಲಿ ಆಗ್ತದೆ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥದ್ದು ಏನಿದೆ ಅಂದ್ರೆ ನಿಮ್ಗೆ ಇಲ್ಲಿ ಟ್ಯೂಬ್ ಅಥವಾ ಏನಂತೀರಿ ನೀವು? ಪೈಪ್. ಜನರಲ್ ಆಗಿ ನಾವು ಬ್ರಾಸ್ ಅಥವಾ ಕಾಪರ್ ಟ್ಯೂಬ್ಸ್ ಬರುತ್ತೆ. ಯಾವ್ದು ಬರುತ್ತೆ? ಬ್ರಾಸ್ ಅಥವಾ ಯಾವ್ದು ಬರುತ್ತೆ? ಕಾಪರ್ ಟ್ಯೂಬ್ಸ್ ಅಥವಾ ಪೈಪ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಇಮ್ಮರ್ಷನ್ ವಾಟರ್ ಹೀಟರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಬರ್ತಕ್ಕಂಥದ್ದು ಯಾವ್ದು ನಮ್ಗೆ ಇಲ್ಲಿ? ಈ ಒಂದು ಟ್ಯೂಬ್ ಅಥವಾ ಈ ಒಂದು ಗ್ಲಾಸ್ ಅಥವಾ ಈ ಒಂದು ಟ್ಯೂಬ್ ಒಳಗಡೆ ಏನಿರುತ್ತೆ ಅಂದ್ರೆ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಏನಿರುತ್ತೆ? ಹೀಟಿಂಗ್ ಎಲಿಮೆಂಟ್. ಇಲ್ಲಿ ನೋಡ್ರಿ, ಇದೇನ್ ಪೈಪ್ ಕಾಣ್ತಾ ಇದಲ್ಲ, ಇದೇನ್ ಟ್ಯೂಬ್ ಕಾಣ್ತಾ ಇದಲ್ಲ, ಈ ಟ್ಯೂಬ್ ಒಳಗಡೆ ಏನಿರುತ್ತೆ? ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಅಂದ್ರೆ ಅದು ಹೀಟ್ ಆದ್ರೂ ಮಾತ್ರ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಪೈಪ್ ಹೀಟ್ ಆಗಿ ನಮ್ಗೆ ವಾಟರ್ ಹೀಟ್ ಆಗುತ್ತೆ. ಇವಾಗ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಏನಾಗ್ತದೆ, ಈ ಟ್ಯೂಬ್ ಒಳಗಡೆ ವಾಟರ್ ಹೀಟಿಂಗ್ ಎಲಿಮೆಂಟ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಲ್ಲಿ? ಅಲ್ಲ, ಹೀಟ್ ಆಗುತ್ತೆ. ಬೇರೆ ಏನಾಗುತ್ತೆ? ಡೈರೆಕ್ಟ್ ಹೀಟಿಂಗ್ ಎಲಿಮೆಂಟ್ ಇದ್ರೆ ಏನಾಗುತ್ತೆ? ಟ್ಯೂಬ್ ಒಳಗಡೆ ಎಲೆಕ್ಟ್ರಿಕ್ ಶಾಕ್ ಹೊಡಿಯುತ್ತೆ. ಏನಾಗುತ್ತಾ? ಆ ಹೀಟಿಂಗ್ ಎಲಿಮೆಂಟ್ ಕಾದು ಅದು ಬಂದ್ ಏನಾದ್ರೂ ಬಾಡಿಗೆ ಬಡ್ದಾಗ ಏನಾಗುತ್ತಾ? ಡೈರೆಕ್ಟ್ ಹೀಟ್ ಆಗುತ್ತಾ, ಜೊತೆಗೆ ಏನಾಗುತ್ತೆ ನಮ್ಗೆ ಅದಕ್ಕ ಎಲೆಕ್ಟ್ರಿಕ್ ಶಾಕ್ ಹೊಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡೋ ಸಲುವಾಗಿ ಏನ್ ಮಾಡುತ್ತೆ ಅಂದ್ರೆ ಒಳಗಡೆ ಇನ್ಸುಲೇಟಿಂಗ್ ಪೌಡರ್ ಯೂಸ್ ಮಾಡಿರ್ತಾನೆ. ಏನ್ ಯೂಸ್ ಮಾಡ್ತಾರ? ಇನ್ಸುಲೇಟಿಂಗ್ ಪೌಡರ್ ಯೂಸ್ ಮಾಡಿರ್ತಾರೆ. ಯಾವ ಪೌಡರ್ ಅಪ್ಪ ಅಂತಂದ್ರೆ ಅದು MgO. ಯಾವುದು? MgO, ಮ್ಯಾಗ್ನೀಸಿಯಂ ಆಕ್ಸೈಡ್. ಯಾವುದು? ಮ್ಯಾಗ್ನೀಸಿಯಂ ಆಕ್ಸೈಡ್ ಅಂತಕ್ಕಂಥ ಒಂದು ಇನ್ಸುಲೇಟಿಂಗ್ ಏನ್ ಮಾಡ್ತಾರೆ? ಪೌಡರ್ ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಯೂಸ್ ಮಾಡಿರ್ತಾನೆ. ಸೊ ಈ ಮ್ಯಾಗ್ನೀಸಿಯಂ ಆಕ್ಸೈಡ್ ಹೆಂಗಿರುತ್ತೆ ಅಂತಂದ್ರೆ ಅದು ಗುಡ್ ಇನ್ಸುಲೇಟರ್. ಏನಿದೆ ಅದು? ಒಳ್ಳೆ ಎಲೆಕ್ಟ್ರಿಕಲ್ ಇನ್ಸುಲೇಟರ್. ಜೊತೆಗೆ ಏನಿರುತ್ತೆ ಅಂದ್ರೆ ಗುಡ್ ಹೀಟಿಂಗ್ ಎಲಿಮೆಂಟ್. ಅದು ಏನಿದೆ? ಒಳ್ಳೆ ಹೀಟ್ ಏನ್ ಮಾಡುತ್ತದೆ ಅಂದ್ರೆ ಅದು ಪ್ರೊಡ್ಯೂಸ್ ಮಾಡುತ್ತೆ. ಎಷ್ಟು ಹೀಟ್ ಆದ್ರೂ ಆ ಪೌಡರ್ ಏನಾಗ್ತದೆ ಯಾವ್ದೇ ರೀತಿ ಎಫೆಕ್ಟ್ ಆಗಲ್ಲ. ಆ ಪೈಪು ಅಥವಾ ಟ್ಯೂಬ್ ಮತ್ತೆ ಆ ಹೀಟಿಂಗ್ ಎಲಿಮೆಂಟ್ ಮಧ್ಯೆ ಏನಿರುತ್ತೆ ಅಂದ್ರೆ ಇನ್ಸುಲೇಷನ್ ಮೆಟೀರಿಯಲ್ ಆಗಿ ಏನ್ ಯೂಸ್ ಮಾಡ್ತೀವಿ ನಾವಲ್ಲಿ? ಮ್ಯಾಗ್ನೀಸಿಯಂ
ಆಕ್ಸೈಡ್. ಓಕೆನಾ? ಸೊ ನೆಕ್ಸ್ಟ್ ಬಂದ್ ಏನಿರುತ್ತೆ ಅಂದ್ರೆ ಈ ಎಂಡ್ ಟರ್ಮಿನಲ್ಸ್ ಏನ್ ಬರ್ತಾವಲ್ಲ ಹೀಟಿಂಗ್ ಎಲಿಮೆಂಟ್ ಮತ್ತೆ ಪೈಪ್ ಎಂಡ್ ಏನ್ ಬರುತ್ತಲ್ಲ ಅಲ್ಲಿ ಸೆರಾಮಿಕ್ ಇನ್ಸುಲೇಟರ್ಸ್ ಯೂಸ್ ಮಾಡ್ತಾರೆ. ಯಾವ್ದು ಯೂಸ್ ಮಾಡ್ತಾರೆ? ಸೆರಾಮಿಕ್ ಇನ್ಸುಲೇಟರ್ಸ್ ಯೂಸ್ ಮಾಡಿ ಅಲ್ಲಿ ಏನ್ ಮಾಡ್ತಾರೆ ಟರ್ಮಿನಲ್ಸ್ ಬರ್ತವೆ. ಈ ಟರ್ಮಿನಲ್ಸ್ ಮೇಲೆ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಬಾಕ್ಸ್ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ ಇನ್ಸುಲೇಟಿಂಗ್ ಮೆಟಲ್ ಕಾಣ್ತಲ್ಲ ಇದು ಬಂದ್ ಯಾವ್ದಂದ್ರೆ ಬ್ಯಾಕ್ ಲೈಟ್. ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ನಾವಲ್ಲಿ? ಬ್ಯಾಕ್ ಲೈಟ್ ಇರ್ತಕ್ಕಂಥ ಒಂದು ಮೆಟೀರಿಯಲ್ಸ್ ಏನ್ ಮಾಡ್ತೀವಿ ಅಂದ್ರೆ ಆಸ್ ಎ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ನಾವಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದ್ರ ಮೇಲೆ ಇರ್ತಕ್ಕಂಥದ್ದು ಯಾವ್ದು ನಮ್ಗೆ ಇಲ್ಲಿ ಎಲೆಕ್ಟ್ರಿಕ್ ಕಾರ್ಡ್ ಅಥವಾ ಏನಂತೀವಿ ನೀವು ವೈರ್. ಇಲ್ಲಿ ಜನರಲ್ ಆಗಿ ನಾವ್ ಏನ್ ಯೂಸ್ ಮಾಡಬೇಕಂತಂದ್ರೆ 3 ಪಿನ್ ವೈರ್ ನ ಯೂಸ್ ಮಾಡ್ಬೇಕು. ಇಲ್ಲಿ ಏನ್ ಯೂಸ್ ಮಾಡಕ್ ನಾವು 3 ಪಿನ್ ಅಂದ್ರೆ ಯಾವ್ದು ಬರುತ್ತೆ? ಒಂದು ಫೇಸ್ ಬರುತ್ತೆ, ಒಂದು ನ್ಯೂಟ್ರಲ್ ಬರುತ್ತೆ, ಇನ್ನೊಂದು ಯಾವ್ದು ಬರುತ್ತೆ? ಅರ್ತ್ ಬರುತ್ತೆ. ಅರ್ತ್ ಎಷ್ಟು ಇಂಪಾರ್ಟೆನ್ಸ್ ಅಂತ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ ಬಂದಿದ್ವಿ. ಎಲ್ಲಾದ್ರೂ ಲೀಕೇಜ್ ಕರೆಂಟ್ ಇತ್ತಂದ್ರೆ ಅಥವಾ ಯಾವ್ದಾದ್ರು ಕರೆಂಟ್ ಬಂದು ಬಾಡಿ ಟಚ್ ಆಗಿದ್ರೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಅಥವಾ ಎಕ್ಸೆಸ್ ಕರೆಂಟ್ ಪಾಸ್ ಆದ್ರೆ ಏನಾಗುತ್ತೆ ಅಂದ್ರೆ ನಮಗಲ್ಲಿ ಅರ್ಥ ಮುಖಾಂತರ ಏನಾಗುತ್ತೆ ನಮಗದು ಅರ್ಥಿಗೆ ಹೋದಾಗ ನಮಗೇನಾಗುತ್ತೆ ಅಂದ್ರೆ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕಲ್ ಶಾಕ್ ಹೊಡಿತಕ್ಕಂತ ಚಾನ್ಸಸ್ ಇರೋದಿಲ್ಲ. ಜನರಲ್ ಆಗಿ ಇದು ಬಂದು ಎಷ್ಟಿರುತ್ತೆ ಅಂದ್ರೆ ನಮಗೆ ಇಲ್ಲಿ 1000 ವ್ಯಾಟ್ಸ್ 1500 ವ್ಯಾಟ್ಸ್ ಮತ್ತೆ ಏನಾಗುತ್ತೆ ಅಂದ್ರೆ ನಮಗೆ ಇದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಎಷ್ಟಿದೆ? 1000 ವ್ಯಾಟ್ಸ್ ಮತ್ತೆ 1500 ವ್ಯಾಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ನಮಗೆ ಇಮರ್ಷನ್ ರಾಡ್ ಅಥವಾ ಇಮರ್ಷನ್ ಹೀಟರ್ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಇದ್ರಲ್ಲಿ ಇರ್ತಕ್ಕಂಥ ಫಾಲ್ಟ್ ನೆಕ್ಸ್ಟ್ ಬರ್ತಕ್ಕಂಥ ಫಾಲ್ಟ್ ಕಾಮನ್ ಆಗಿರುತ್ತೆ. ನಾನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಆಮೇಲೆ ಏನ್ ಫಾಲ್ಟ್ಸ್ ಬರುತ್ತೆ ಏನ್ ರೆಮಿಡೀಸ್ ಅದಕ್ಕಂತದ್ದು ಏನ್ ಮಾಡೋಣ ಅಂತ ನಾವು ನೋಡೋಣ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಸ್ಟೋರೇಜ್ ಟೈಪ್ ಅಥವಾ ಇನ್ನೊಂದೇನಂತೀವಿ ನಾವು ಟ್ಯಾಂಕ್. ಯಾವುದು? ಟ್ಯಾಂಕ್ ಇದೆ. ಇಲ್ಲಿ ಏನಿದೆ? ಇಲ್ಲಿ ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಇದೆ. ಇಲ್ಲಿ ನೋಡಬಹುದು ಇದು ಹೆಂಗಿದೆ. ಇದು ಸೆಕೆಂಡ್ ಒನ್ ಬಂದು ಏನಿದೆ ಅಂದ್ರೆ ನಿಮ್ಗೆ ಇಲ್ಲೊಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಇದೆ. ಇದು 10 ಲೀಟರ್ಸ್ ಟು 50 ಲೀಟರ್ಸ್ ಕೆಪಾಸಿಟಿ ಇರುತ್ತೆ. ಎಷ್ಟಿರುತ್ತೆ? 10 ಲೀಟರ್ಸ್ 50 ಲೀಟರ್ಸ್ ಕೆಪಾಸಿಟಿ ಇರುತ್ತೆ. ಆ ಲೀಟರ್ಸ್ ವಾಟರ್ ಕೆಪಾಸಿಟಿ ಮೇಲೆ ಏನ್ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆ ವಾಟರ್ ಹೀಟರ್ ನ ಕೆಪಾಸಿಟಿ ಏನಾಗಿರುತ್ತೆ ಅಂದ್ರೆ ಎಷ್ಟು ವ್ಯಾಟ್ಸ್ ಅಂತಕ್ಕಂಥ ಏನಾಗಿರುತ್ತೆ ಅಂದ್ರೆ ಅದು ಡಿಪೆಂಡ್ ಆಗಿರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಾಟರ್ ಕೆಪಾಸಿಟಿ ಮೇಲೆ ಎಷ್ಟು ವ್ಯಾಟ್ಸ್ ಅಂತಕ್ಕಂಥದ್ದು ಹೀಟಿಂಗ್ ಎಲಿಮೆಂಟ್ ಏನಾಗುತ್ತೆ ಅಂದ್ರೆ ಅದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಸಿಲಿಂಡ್ರಿಕಲ್ ಟೈಪ್ ಏನಿದೆ ಅಂದ್ರೆ ನಮ್ಗೆ ಇಲ್ಲೊಂದು ಟ್ಯಾಂಕ್ ಇದೆ. ಈ ಟ್ಯಾಂಕಿಗೆ ಏನಿದೆ? ಮೇಲೆ ಮುಚ್ಚಳ ಇದೆ. ಏನಿದೆ? ಲಿಡ್ ಅಂತ ಕರಿತೀವಿ. ಲಿಡ್ ಅಂತಂದ್ರೆ ಏನಿದೆ? ಮುಚ್ಚಳ ಇದೆ. ಸೊ ಇಲ್ಲಿ ಬಂದು ಏನಿದೆ ಅಂದ್ರೆ ನಮ್ಗೆ ಇಲ್ಲಿ ಸಾಕೆಟ್ ಇದೆ. ಏನಿದೆ? ಇಲ್ಲಿ ಸಾಕೆಟ್ ಅಂದ್ರೆ ನಾವು ಎಲೆಕ್ಟ್ರಿಸಿಟಿ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕೊಡ್ತೀವಿ. ಈ ಸಾಕೆಟ್ ಏನಿರುತ್ತಲ್ಲ ಈ ಸಾಕೆಟ್ ಒಳಗಡೆ ಅಂದ್ರೆ ಟ್ಯಾಂಕ್ ಒಳಗಡೆ ಏನಿರುತ್ತೆ ಅಂದ್ರೆ ನಮಗೆ ಇಲ್ಲಿ ಹೀಟಿಂಗ್ ಏನಿರುತ್ತ ಎಲಿಮೆಂಟ್ ಇರುತ್ತ. ಏನಿರುತ್ತ? ಹೀಟಿಂಗ್ ಎಲಿಮೆಂಟ್. ಅದು ಸೇಮ್ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಕಂಪ್ಯಾಕ್ಟ್ ಆಗಿರುತ್ತೆ. ಸೈಜ್ ಲೆಂತ್ ಸ್ವಲ್ಪ ಕಮ್ಮಿ ಸ್ವಲ್ಪ ಕಂಪ್ಯಾಕ್ಟ್ ಆಗಿರುತ್ತೆ. ಅದು ಸೇಮ್ ಹೆಂಗಿರುತ್ತೆ ಅಂತಂದ್ರೆ ಕನ್ಸ್ಟ್ರಕ್ಷನ್ ಆಸ್ ಯೂಸ್ವಲ್ ಆಗಿ ನಮ್ಮಲ್ಲಿ ಏನಿರುತ್ತೆ ಶೇಪ್ ಬಿಟ್ರೆ ಉಳಿದಿರ್ತಕ್ಕಂಥ ಮೆಟೀರಿಯಲ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಇದೇ ಸೇಮ್ ಇರುತ್ತೆ. ಯಾವ್ದಿರುತ್ತೆ? ಇದೇ ಸೇಮ್. ಇದೇ ಪೈಪು ಕಾಪರ್ ಅಥವಾ ಬ್ರಾಸ್ ಇರುತ್ತೆ. ಅದ್ರಲ್ಲಿ ಇರ್ತಕ್ಕಂಥ ಹೀಟಿಂಗ್ ಎಲಿಮೆಂಟ್ ಸೇಮ್ ಇರುತ್ತೆ. ಮ್ಯಾಗ್ನೀಷಿಯಂ ಆಕ್ಸೈಡ್ ಸೇಮ್ ಇರುತ್ತೆ. ಈ ಹೊರಗಡೆ ಇರ್ತಕ್ಕಂಥದ್ದೆಲ್ಲ ಏನಿರುತ್ತೆ ಅಂದ್ರೆ ಬ್ಯಾಕ್ ಲೈಟ್ ಇರುತ್ತೆ. ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. ಬಟ್ ಶೇಪ್ ಏನಾಗಿರುತ್ತೆ ಅಂದ್ರೆ ಟ್ಯಾಂಕ್ ಅಲ್ಲಿ ಇರುತ್ತೆ. ಇದೇನಾಗಿರ್ತದೆ ನಾವು ಡೈರೆಕ್ಟ್ ಆಗಿ ಬಕೆಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಡಿಪ್ ಮಾಡ್ತೀವಿ. ಈ ಟ್ಯಾಂಕ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೀರನ್ನ ಫಿಲ್ ಮಾಡ್ತೀವಿ. ಸೊ ನೀರು ಫಿಲ್ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಬಟನ್ ಆನ್ ಮಾಡಿದಾಗ ಆ ಕಾಯಿಲ್ ಹೀಟ್ ಆಗಿ ಆ ಕಾಯಿಲ್ ಇಂದ ಹೀಟ್ ಏನಾಗುತ್ತೆ ವಾಟರ್ ಟ್ರಾನ್ಸ್ಫರ್ ಆಗುತ್ತೆ. ವಾಟರ್ ಟ್ರಾನ್ಸ್ಫರ್ ಆಗಿರೋದನ್ನ ಬಿಸಿ ಆದ್ಮೇಲೆ ನೀರು ಏನ್ ಮಾಡ್ತೀವಿ ಅಂದ್ರೆ ನಾವು ಸ್ನಾನ ಮಾಡಕ್ಕೆ ಅಥವಾ ಬೇರೆ ಪರ್ಪಸ್ ಏನ್ ಮಾಡ್ತೀವಿ ಅಂದ್ರೆ ನಾವು ಅದನ್ನ ಉಪಯೋಗ ಮಾಡ್ತೀವಿ. ಓಕೆ ಅಂತದ್ದು ಏನಂತಂದ್ರೆ ಇದು ಜನರಲ್ ಎಷ್ಟಿರುತ್ತೆ ಕೆಪಾಸಿಟಿ ನಾನು ಆಗ್ಲೇ ಹೇಳಿದೆ 10 ಲೀಟರ್ ಇಂದ 50 ಲೀಟರ್ ಕೆಪಾಸಿಟಿ ಇರುತ್ತೆ. ಸೊ ಇದ್ರ ವ್ಯಾಟೇಜ್ ಎಷ್ಟಿರುತ್ತೆ ಅಂದ್ರೆ ಮೇ ಬಿ 1000 ವ್ಯಾಟ್ಸ್ 1000 ವ್ಯಾಟ್ಸ್ 1500 ವ್ಯಾಟ್ಸ್ ಸಮ್ ಟೈಮ್ ಏನಿರುತ್ತೆ ಅಂತಂದ್ರೆ 2000 ವ್ಯಾಟ್ಸ್ ಇರ್ತಕ್ಕಂಥ ಹೀಟಿಂಗ್ ಎಲಿಮೆಂಟ್ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಸ್ಟೋರೇಜ್ ಟೈಪ್ ವಾಟರ್ ಟ್ಯಾಂಕ್ ಅಲ್ಲಿ ಏನ್ ಮಾಡ್ತೀವಿ ನಾವು ಉಪಯೋಗ ಮಾಡ್ತೀವಿ. ಓಕೆನಾ? ಅರ್ಥ ಆಯ್ತು ಎಲ್ಲರಿಗೂ? ಎಸ್. ನೆಕ್ಸ್ಟ್ ಬಂದು ಉಳಿದಿರೋದು ಯಾವ್ದು ನಮ್ಗೆ ಇಲ್ಲಿ ಥರ್ಡ್ ಒಂದು ಯಾವ್ದು? ಗೀಸರ್. ಏನಂತೀವಿ ಇದನ್ನ? ಗೀಸರ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕಲ್ ಗೀಸರ್. ಇದು ಪ್ರೆಷರ್ ಟೈಪ್ ಅಂತ ಹೇಳ್ತೀವಿ ನಾವು. ಏನಂತೀವಿ ಇದನ್ನ? ಪ್ರೆಷರ್ ಟೈಪ್ ಅಂತ. ನಿಮಗೆ ಇಲ್ಲಿ ಡ್ರಾಯಿಂಗ್ ನೋಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಇದಕ್ಕಿರ್ತಕ್ಕಂಥದ್ದು ಇದಕ್ಕಿರ್ತಕ್ಕಂಥ ಡಿಫ್ರೆನ್ಸ್ ಏನಂತ ಹೇಳಿ. ಇದು ಏನಿರ್ತಂದ್ರೆ ಬಕೆಟ್ ಅಲ್ಲಿ ಹಾಕ್ಬೇಕಾದ್ರೆ ಬಕೆಟ್ ಓಪನ್ ಇರುತ್ತೆ. ಇಲ್ಲಿ ಏನಿದೆ ಅಂದ್ರೆ ಟ್ಯಾಂಕ್ ಏನಿದೆ ಅಂದ್ರೆ ಮೇಲೆ ಲೆಡ್ ಇದೆ ಅಂದ್ರೆ ಮುಚ್ಚಳ ಇದೆ. ಬಟ್ ಇಲ್ಲಿ ಗೀಸರ್ ನೋಡ್ರಿ ಗೀಸರ್ ಏನಾಗುತ್ತೆ ಅಂದ್ರೆ ಟೋಟಲಿ ಎನ್ಕ್ಲೋಸ್ಡ್ ಇರುತ್ತೆ. ಗೀಸರ್ ಹೆಂಗಿರುತ್ತೆ? ಟೋಟಲಿ ಕ್ಲೋಸ್ ಇರುತ್ತೆ. ಹೌದಲ್ಲ? ನೋಡಿದ್ರಲ್ಲ ಎಲ್ಲರೂ ಗೀಸರ್ ಅಲ್ಲ ನೀವೆಲ್ಲ ಮನೆಯಲ್ಲಿ ಯೂಸ್ ಮಾಡಿರೋ ಅಥವಾ ಲಾಡ್ಜ್ ಅಲ್ಲಿ ಗಿಡ್ಜಲ್ಲಿ ಎಲ್ಲ ಕಡೆ ಸಿಗುತ್ತಲ್ಲ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಛತ್ರಗಳಲ್ಲಿ ಎಲ್ಲ ಕಡೆ ನೋಡಿರ್ತಾರ. ಗೀಸರ್ದು ಏನು ಸ್ಪೆಷಲ್ ಇರುತ್ತೆ ಅಂತಂದ್ರೆ ಕಂಪ್ಲೀಟ್ ಎನ್ಕ್ಲೋಸ್ ಇರುತ್ತೆ. ಏನಿರ್ತೈತೆ? ಎಲ್ಲೂ ಗ್ಯಾಪ್ ಇರೋದಿಲ್ಲ. ಓನ್ಲಿ ಏನಿರುತ್ತೆ ಅಂದ್ರೆ ಪೈಪ್ ಅಲ್ಲಿ ನಮಗೆ ಒಂದು ಇನ್ಲೆಟ್ ತಣ್ಣೀರ್ ಒಳಗಡೆ ಹೋಗಕ್ಕೆ, ಇನ್ನೊಂದು ಔಟ್ಲೆಟ್ ಬಿಸಿನೀರ್ ಹೊರಗೆ ಬರೋಕ್ಕೆ,
ಇನ್ನೊಂದು ಕೆಲವೊಂದು ಗೀಸರ್ ಏನಿರುತ್ತೆ ಅಂದ್ರೆ ಓವರ್ ಫ್ಲೋ ಆಗೋ ಸಲುವಾಗಿ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಟ್ಯೂಬ್ ಅಂದ್ರೆ ಒಂದು ವಾಟರ್ ಪೈಪ್ ಏನ್ ಮಾಡ್ತಾರೆ ಅಂದ್ರೆ ಪ್ರೊವೈಡ್ ಮಾಡಿರ್ತಾನೆ. ಬಟ್ ಇದು ಇರ್ತಕ್ಕಂಥದ್ದು ಟೋಟಲ್ ಏನಿರ್ತೈತೆ ಅಂದ್ರೆ ಇದು ಎನ್ಕ್ಲೋಸ್ಡ್ ಇರ್ತೈತೆ. ಹೆಂಗಿರ್ತೈತೆ? ಟೋಟಲಿ ಎನ್ಕ್ಲೋಸ್ ಇರ್ತೈತೆ. ಈ ಗೀಸರ್ ಕನ್ಸ್ಟ್ರಕ್ಷನ್ ನೋಡ್ರಿ ಹೆಂಗಿರುತ್ತೆ ಅಂತಂದ್ರೆ, ಈ ಗೀಸರ್ ಒಳಗಡೆ ಏನಿರುತ್ತೆ ಅಂದ್ರೆ ನಮ್ಗಲ್ಲಿ ಕಾಪರ್ ಟ್ಯಾಂಕ್ ಇರುತ್ತೆ. ಮೋಸ್ಟ್ ಪ್ರಾಬ್ಲಿ ನಾವು ಕಾಪರ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಕಾಪರ್ನ ಯಾಕೆ ಯೂಸ್ ಮಾಡ್ತೀವಿ ಒಳಗಡೆ ಸ್ಟೋರೇಜ್ ಅಂತಂದ್ರೆ, ಕಾಪರ್ ಒಳ್ಳೆ ಕಂಡಕ್ಟರ್ ಇದೆ, ಆಮೇಲೆ ಹೀಟ್ ಟ್ರಾನ್ಸ್ಫರ್ ಏನ್ ಮಾಡುತ್ತೆ ಅಂದ್ರೆ ಚೆನ್ನಾಗಿ ಬರುತ್ತೆ, ಆಮೇಲೆ ಜಂಗ್ ಹಿಡಿಯೋದಿಲ್ಲ. ಏನ್ ಹಿಡಿಯೋದಿಲ್ಲ? ಜಂಗ್ ಹಿಡಿಯೋದಿಲ್ಲ. ಕಾಪರ್ ಬದಲು ಸ್ಟೀಲ್ ಅಥವಾ ಯಾವ್ದೋ ಬೇರೆ ಅಲಾಯಿನ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬಹಳ ದಿನ ಆದಾಗ ವಾಟರ್ ಒಳಗೆ ಇದ್ದು ಏನಾಗುತ್ತೆ ಅಂದ್ರೆ ಜಂಗ್ ಹಿಡಿತಕ್ಕಂಥ ಚಾನ್ಸಸ್ ಇರೋದ್ರಿಂದ, ಅದಕ್ಕೆ ಕರೋಸಿನ್ ಬರೋ ಚಾನ್ಸಸ್ ಇರೋದ್ರಿಂದ ಮೋಸ್ಟ್ ಆಫ್ ದಿ ಅಂದ್ರೆ ಒಳ್ಳೆ ಕಂಪನಿ ಮತ್ತೆ ಒಳ್ಳೆ ಚೆನ್ನಾಗಿರ್ತಕ್ಕಂಥವೆಲ್ಲದು ಯಾವ್ದು ಯೂಸ್ ಮಾಡ್ತಾರೆ ಅಂತಂದ್ರೆ ಕಾಪರ್ ಕಂಟೈನರೇ ಇರ್ತೈತೆ ಒಳಗಡೆ. ಆ ಕಾಪರ್ ಕಂಟೈನರ್ ಮಧ್ಯೆ ಏನಿರುತ್ತೆ ಅಂದ್ರೆ ನಮಗೆ ಸೇಮ್ ಇದೇ ರೀತಿ ಒಂದು ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಏನಿರ್ತೈತೆ? ಹೀಟಿಂಗ್ ಎಲಿಮೆಂಟ್. ಸೇಮ್ ಎಲ್ಲ ಕಾನ್ಸೆಪ್ಟ್ ಬಂದೇನು? ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲ್ಲ ಕಾನ್ಸೆಪ್ಟ್ ಹೆಂಗಿದೆ? ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈಗ ಹೆಂಗಾಗುತ್ತೆ ಎಫೆಕ್ಟ್? ಏನಾಗುತ್ತೆ? ಕರೆಂಟ್ ಕೊಟ್ಟಾಗ ಹೀಟ್ ಆಗುತ್ತೆ. ಏನಾಗುತ್ತೆ? ಇದು ಹೀಟ್ ಆಗುತ್ತೆ. ಸೊ ಹೀಟಿಂಗ್ ಎಫೆಕ್ಟ್ ಅಂತ ಬಂದಾಗ ಸೇಮ್ ಇನ್ ಬರುತ್ತಲ್ಲ, ಹೀಟಿಂಗ್ ಎಲಿಮೆಂಟ್ ಬರುತ್ತಾ. ಇದ್ರಲ್ಲೂ ಏನಿರುತ್ತೆ ಅಂದ್ರೆ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಇಲ್ಲಿ ನಿಮ್ಗೊಂದು ಕ್ವಶನ್ ಬರ್ಬೋದಿಲ್ಲ. ಒಳಗಡೆ ಕಾಪರ್ ಕಂಟೈನರ್ ಇರುತ್ತೆ, ನಮ್ಮ ಮೇಲೆ ನೋಡಕ್ ಬೇರೆನೆ ಮೆಟೀರಿಯಲ್ ಕಾಣುತ್ತೆ. ಮೇಲೆ ನೋಡಕ್ ಏನಾಗುತ್ತಾ? ಬೇರೆ ಮೆಟೀರಿಯಲ್ ಕಾಣುತ್ತೆ. ಸೊ ಮೇಲೆ ಏನಿರುತ್ತೆ ಅಂದ್ರೆ ಒಳಗಡೆ ಕಂಟೈನರ್ಗೂ ಮೇಲೆ ಇರ್ತಕ್ಕಂಥ ಬಾಡಿ ಮಧ್ಯೆ ಏನಿರುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಫೈಬರ್ ಗ್ಲಾಸ್ ಅಂತಕ್ಕಂಥ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ. ಯಾವುದು? ಫೈಬರ್ ಗ್ಲಾಸ್. ಅದಿಲ್ಲ ಅಂದ್ರೆ ಏನಾಗುತ್ತೆ? ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂದ್ರೆ ಏನಾಗುತ್ತೆ ನಮ್ಗಲ್ಲಿ ಡೈರೆಕ್ಟ್ ಹೀಟ್ ಏನಾಗುತ್ತೆ ಅಂದ್ರೆ ನಮಗೆ ಬಾಡಿ ಇದಾಗುತ್ತೆ, ಎಫೆಕ್ಟ್ ಆಗುತ್ತೆ. ಅದರಿಂದ ಮತ್ತೆ ಲೀಕೇಜ್ ಕರೆಂಟ್ ಅಥವಾ ಬೇರೆ ಏನಾದಾಗ ಏನಾಗುತ್ತೆ ನಮ್ಗೆ ಅದನ್ನ ಎಫೆಕ್ಟ್ ಆಗುತ್ತೆ. ಅದಕ್ಕಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಏನ್ ಯೂಸ್ ಮಾಡ್ತಾರೆ ಅಲ್ಲಿ? ಫೈಬರ್ ಗ್ಲಾಸ್ ಅನ್ನ ಅಥವಾ ವೂಲ್ ಗ್ಲಾಸ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆಸ್ ಎ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿ ಈ ಒಂದು ಗೀಸರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೂಸ್ ಮಾಡ್ತಾರೆ. ಒಳಗಡೆ ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಒಳಗಡೆ ಹೀಟಿಂಗ್ ಎಲಿಮೆಂಟ್ ಇರುತ್ತೆ. ಆ ಟ್ಯಾಂಕ್ ಮೇಲೆ ಏನ್ ಕವರ್ ಬಂದಿರುತ್ತಲ್ಲ ಮೇಲೆ, ಅಲ್ಲೇನು ಮೇಲೆ ಬಾಡಿ ಕವರ್ಗೂ ಮತ್ತೆ ಒಳಗಡೆ ಇರ್ತಕ್ಕಂಥ ಕಾಪರ್ ಟ್ಯಾಂಕ್ ಮಧ್ಯೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಫೈಬರ್ ಗ್ಲಾಸ್ ಅಥವಾ ವೂಲ್ ಗ್ಲಾಸ್ ಏನ್ ಮಾಡ್ತಾರೆ ಅಂದ್ರೆ ಆಸ್ ಎ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಯೂಸ್ ಮಾಡ್ತಾರೆ. ಯಾಕೆ ಅಲ್ಲಿ ಫೈಬರ್ ಗ್ಲಾಸ್ ಒಂದು ವೂಲ್ ಗ್ಲಾಸ್ ಯೂಸ್ ಮಾಡ್ತಾರೆ ಅಂತಂದ್ರೆ ಅದು ಒಳ್ಳೆ ಇನ್ಸುಲೇಟಿಂಗ್ ಮೆಟೀರಿಯಲ್, ಆಮೇಲೆ ಟೆಂಪರೇಚರ್ ನ ವಿಸ್ಟ್ಯಾಂಡ್ ಮಾಡ್ತಕ್ಕಂಥ ಕೆಪಾಸಿಟಿ ಅಂದ್ರೆ ಆ ಬಿಸಿನ ಉಷ್ಣಾಂಶ ತಡ್ಕೊಳ್ತಕ್ಕಂಥ ಕೆಪಾಸಿಟಿ ಏನಿದೆ ಅಂತಂದ್ರೆ ಆ ಒಂದು ಮೆಟೀರಿಯಲ್ ಇರೋದ್ರಿಂದ ಆ ಮೆಟೀರಿಯಲ್ ಆಸ್ ಎ ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿ ಈ ಒಂದು ಗೀಸರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉಪಯೋಗ ಮಾಡ್ತಾರೆ. ಓಕೆನಾ? ಅರ್ಥ ಆಯ್ತಲ್ಲ ಎಲ್ಲರಿಗೂ? ವೆರಿ ಸಿಂಪಲ್ ಇದೆ, ಏನು ಕಾಂಪ್ಲಿಕೇಶನ್ ಇಲ್ಲದ್ರೆ ಏನು ಇದಿದೆನಾ ದೊಡ್ಡ ಇದರಲ್ಲಿ ಅರ್ಥ ಆಗಲಾರ್ತಕ್ಕಂಥದ್ದು ಏನಿದೆನಾ? ಸಿಂಪಲ್ ಕಾಂಪೋನೆಂಟ್ಸ್ ಇದೆ. ಇರೋದೇ ಒಂದು ರಿಪೇರ್ ಮಾಡ್ತಕ್ಕಂಥ ಇದರ ದರಗೆ ಏನಿದೆ ಅಂತಂದ್ರೆ ಒಂದು ಹೀಟಿಂಗ್ ಎಲಿಮೆಂಟ್, ಒಂದು ಸಾಕೆಟ್, ಇನ್ನೊಂದು ವೈರ್. ನಾವ್ ಇಷ್ಟೇ ರಿಪೇರ್ ಮಾಡ್ಬೇಕು ಹೊರತು ಅದು ಬಿಟ್ಟರೆ ಅದ್ರಲ್ಲಿ ಬೇರೆ ಏನ್ ರಿಪೇರ್ ಮಾಡ್ತಕ್ಕಂಥ ದೊಡ್ಡ ಏನಿಲ್ಲ ಅದರಲ್ಲಿ. ಹೌದಲ್ಲ? ಸೊ ಈಗ ಏನ್ ಸ್ಟಡಿ ಮಾಡೋಣ ಅಂತಂದ್ರೆ ನಾವು ಏನು ಫಾಲ್ಟ್ ಬರುತ್ತಾ ಆ ಫಾಲ್ಟಿಗೆ ಏನು ರೆಮಿಡಿ ಇದೆ. ಓಕೆನಾ? ಏನ್ ಫಾಲ್ಟ್ ಬರುತ್ತೆ ಆ ಫಾಲ್ಟಿಗೆ ಏನು ರೆಮಿಡಿ ಇದೆ ಅಂತಕ್ಕಂಥದ್ದು ಏನ್ ಮಾಡೋಣ ಅಂತಂದ್ರೆ ನಾವೀಗ ಸ್ಟಡಿ ಮಾಡೋಣ. ಓಕೆನಾ? ಸೊ ನಾವೀಗ 3 ಸ್ಟಡಿ ಮಾಡಿದ್ವಿ. ಯಾವುದು? ಇಮರ್ಷನ್ ಹೀಟರ್ ನೋಡಿದ್ದೇವೆ, ವಾಟರ್ ಟ್ಯಾಂಕ್ ಟೈಪ್ ಹೀಟರ್ ನೋಡಿದ್ದೇವೆ, ನೆಕ್ಸ್ಟ್ ಏನ್ ನೋಡಿದ್ವಿ ಅಂದ್ರೆ ಗೀಸರ್ ನೋಡಿದ್ದೇವೆ. ಸೊ ಇಲ್ಲಿ ಇಮರ್ಷನ್ ಹೀಟರ್ ಮತ್ತು ವಾಟರ್ ಟ್ಯಾಂಕ್ ಅಲ್ಲಿ ಬರ್ತಕ್ಕಂಥ ಫಾಲ್ಟ್ಸ್ ಏನಾಗಿರುತ್ತೆ ಅಂದ್ರೆ ಕಾಮನ್ ಆಗಿರುತ್ತೆ. ಗೀಸರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಏನಾಗ್ಬೋದು ಅಂದ್ರೆ ಅಲ್ಲಿ ಚೇಂಜ್ ಆಗ್ಬೋದು. ಫಸ್ಟ್ ಏನ್ ಸ್ಟಡಿ ಮಾಡೋಣ ಅಂತಂದ್ರೆ ನಾವಿಲ್ಲಿ ಒಂದು ಇಮರ್ಷನ್ ಹೀಟರ್, ಇನ್ನೊಂದು ಬಂದು ಯಾವ್ದು ಸ್ಟೋರೇಜ್ ವಾಟರ್ ಟ್ಯಾಂಕ್ ಹೀಟರ್ ಬರ್ತಕ್ಕಂಥ ಫಾಲ್ಟ್ಸ್ ಏನು, ಅದಕ್ಕೆ ರೆಮಿಡಿ ಏನಿದೆ ಅಂತಕ್ಕಂಥದ್ದು ಏನ್ ಮಾಡೋಣ ಅಂತ ನಾವೀಗ ನೋಡೋಣ. ಓಕೆ, ಇಲ್ಲಿ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ನಾವು ಏನ್ ಫಾಲ್ಟ್ಸ್ ಬರ್ಬೋದು ಹೇಳ್ರಿ. ಫಸ್ಟ್ ಇಲ್ಲಿ ಫಾಲ್ಟ್ಸ್. ಓಕೆನಾ? ಇಲ್ಲಿ ಏನಿದೆ ಅಂದ್ರೆ ರೆಮಿಡಿ. ಸೊ ಇಲ್ಲಿ ಫಸ್ಟ್ ಏನ್ ಫಾಲ್ಟ್ ಬರ್ಬೋದು ನಮಗೆ? ಹೀಟರ್ ಏನಿದೆ ಡಸ್ ನಾಟ್ ಹೀಟ್ ಅಪ್. ಹೀಟರ್ ಡಸ್ ನಾಟ್ ಹೀಟ್ ಅಪ್. ಇವೆಲ್ಲ ಕಾಮನ್ ಆಗಿ ಬರತಕ್ಕಂತ ಫಾಲ್ಟ್ಸ್. ಸೊ ಫಸ್ಟ್ ಫಾಲ್ಟ್ ಏನಿದೆ ಅಂದ್ರೆ ನಮಗೆ ಇಲ್ಲಿ ಹೀಟರ್ ಡಸ್ ನಾಟ್ ಹೀಟ್ ಅಪ್. ಹೀಟರ್ ಏನಾಗ್ತಿದೆ ಅಂತಂದ್ರೆ ಹೀಟ್ ಆಗ್ತಾ ಇಲ್ಲ. ಇಲ್ಲಿ ಹೀಟ್ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಫಾಲ್ಟ್ ಇರ್ಬೋದು? ಫಸ್ಟ್ ನಮಗೆ ಇಲ್ಲಿ ಫಸ್ಟ್ ಏನ್ ಚೆಕ್ ಮಾಡ್ಬೇಕು ನಾವು? ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ವಲ್ಲ, ಏನ್ ಚೆಕ್ ಮಾಡ್ಬೇಕು ಫಸ್ಟ್ಗೆ? ಸ್ವಿಚ್ ಅಲ್ಲಿ ಸಪ್ಲೈ ಇದೆ ಅಲ್ಲ ಅಂತ ಚೆಕ್ ಮಾಡಬೇಕು. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಪ್ರಾಪರ್ ಆಗಿ ಏನ್ ಮಾಡ್ಬೇಕಂದ್ರೆ ನಾವು ಅಲ್ಲಿ ಸಪ್ಲೈನ ಚೆಕ್ ಮಾಡ್ಬೇಕಾದ್ರೆ ಸ್ವಿಚ್ ಬೋರ್ಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಸಪ್ಲೈ ಇದೇನೆ ಅಂತಂದ್ರೆ ಸಪ್ಲೈನ ಚೆಕ್ ಮಾಡ್ಬೇಕಾಗುತ್ತೆ. ಓಕೆನಾ? ದಿಸ್ ಇಸ್ ದಿ ಕಾಮನ್, ಎಲ್ಲರಿಗೆ ಕಾಮನ್ ಆಗಿ ಗೊತ್ತಿರ್ತಕ್ಕಂಥ ಒಂದು ಪಾಯಿಂಟ್. ನೆಕ್ಸ್ಟ್ ಏನ್ ಫಾಲ್ಟ್ ಇರ್ಬೋದು? ವೆರಿ ಗುಡ್ ಆನ್ಸರ್. ಏನಿರ್ಬೋದು ಅಂತಂದ್ರೆ ಇಲ್ಲಿ ಕಾರ್ಡ್ ಅಥವಾ ವೈರ್ ಏನ್ ಬಂದಿರುತ್ತಲ್ಲ ಆ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಕಾರ್ಡ್ ಏನಾಗೋದು ಅಂತಂದ್ರೆ ಇಲ್ಲಿ ಫಾಲ್ಟ್ ಅನ್ನ ಏನ್ ಮಾಡ್ಬೇಕಂದ್ರೆ ಟ್ರೇಸ್ ಮಾಡಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಅದನ್ನ ರಿಪೇರ್ ಮಾಡ್ಬೇಕಾಗತ್ತೆ. ಇಲ್ಲಿ ಕಾರ್ಡಲ್ ಅಂತಂದ್ರೆ ಏನೇನ್ ಫಾಲ್ಟ್ಸ್ ಬರ್ಬೋದು ಹೇಳಿ? ಕಾರ್ಡಲ್ ಅಂತಂದ್ರೆ
ವೈರ್ ಅಂತ ಹೇಳ್ತೀವಲ್ಲ, ವೈರಿಗೆ ಏನ್ ಬರುತ್ತೆ ಅಂದ್ರೆ ಒಂದು ಇನ್ಪುಟ್ ಒಂದು ಔಟ್ಪುಟ್ ಇರುತ್ತೆ. ಕಾಮನ್ ಆಗಿ ಏನಿರುತ್ತೆ, ವೈರಿಗೆ ಒಂದು ಇನ್ಪುಟ್ ಒಂದು ಔಟ್ಪುಟ್ ಇರುತ್ತೆ. ಇನ್ಪುಟ್ ಏನ್ ಕೊಡ್ತೀವಿ ಅಂತಂದ್ರೆ ನಾವು 3 ಪಿನ್ ಪ್ಲಗ್ ಟಾಪ್ ಕೊಡ್ತೀವಿ. ಕಾಮನ್ ಆಗಿ ಯಾವ್ದು ಕೊಡ್ತೀವಿ? 3 ಪಿನ್ ಪ್ಲಗ್ ಟಾಪ್. 3 ಪಿನ್ ಪ್ಲಗ್ ಟಾಪ್ ಕೊಟ್ಟಾಗ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಾವು ಸ್ವಿಚ್ ಬೋರ್ಡ್ ಅಲ್ಲಿ ಸಪ್ಲೈ ಪ್ರೆಸೆನ್ಸ್ ಇದೆ ಅಂದ ತಕ್ಷಣ ನಾವೇನ್ ಮಾಡ್ಬೇಕಂತಂದ್ರೆ 3 ಪಿನ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಕನೆಕ್ಷನ್ಸ್ ಏನಾದ್ರೂ ಡಿಸ್ಕನೆಕ್ಟ್ ಆಗಿದೆನಾ ಅಥವಾ ಅದೇನಾದ್ರೂ ಡಿಫೆಕ್ಟ್ ಆಗಿದೆ ಅಂತಕ್ಕಂಥ ಚೆಕ್ ಮಾಡ್ಬೇಕು. ಅಲ್ಲೇನಾದ್ರೂ ಕನೆಕ್ಷನ್ ಲೂಸ್ ಕನೆಕ್ಷನ್ ಆಗಿದೆ ಅಥವಾ ಕನೆಕ್ಷನ್ ಬಿಟ್ಕೊಂಡಿದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಅದನ್ನ ಪ್ರಾಪರ್ ಕನೆಕ್ಷನ್ ಮಾಡಬೇಕು. ಇನ್ ಕೇಸ್ ಏನಾದ್ರೂ ಅದ್ರೊಳಗಿರ್ತಕ್ಕಂಥ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಏನಾದ್ರೂ ಹಾಳಾಗಿ ಹೋಗಿ ಲೂಸ್ ಆಗಿ ರಿಪೇರ್ ಮಾಡೋದನ್ನ ಬರಂಗಿತ್ತಂದ್ರೆ ಪ್ಲಗ್ ಟಾಪ್ ಅನ್ನ ಏನ್ ಮಾಡಬೇಕಾಗ್ತಂದ್ರೆ ನಾವು ಅಲ್ಲಿ ಚೇಂಜ್ ಮಾಡ್ಬೇಕಾಗುತ್ತೆ. ಫಸ್ಟ್ ಚೆಕ್ ಮಾಡುವುದಲ್ಲಿ ಪ್ಲಗ್ ಟಾಪ್ ಅಲ್ಲಿ. ಸೆಕೆಂಡ್ ಎಲ್ಲಿ ಚೆಕ್ ಮಾಡ್ಬೇಕು ನಾವು? ಎಲ್ಲಿ ನಾವು ಸಾಕೆಟ್ ಏನ್ ಬಂದಿರುತ್ತಲ್ಲ, ಯಾವುದು ಈ ಇಮ್ಮರ್ಷನ್ ಇರ್ಬೋದು ಅಥವಾ ವಾಟರ್ ಸ್ಟೋರೇಜ್ ಟೈಪ್ ಇರತಕ್ಕಂತ ಒಂದು ಕನೆಕ್ಷನ್ಸ್ ಏನ್ ಬಂದಿರ್ತಲ್ಲ, ಹೀಟಿಂಗ್ ಎಲಿಮೆಂಟ್ ಹತ್ರ ಹೋಗಿ ಕನೆಕ್ಷನ್ ಮಾಡಿರ್ತೀವಲ್ಲ ನಾವು, ಒಂದು ಫೇಸು, ಒಂದು ನ್ಯೂಟ್ರಲ್, ಒಂದು ಬಾಡಿ ಕನೆಕ್ಟ್ ಮಾಡ್ತೀವಲ್ಲ, ಅಲ್ಲಿ ಏನಾದ್ರೂ ವೈರ್ ಡಿಸ್ಕನೆಕ್ಟ್ ಆಗಿದೆನೋ ಅಥವಾ ಲೂಸ್ ಆಗಿದೆನೋ ಅಥವಾ ಅಲ್ಲಿ ಏನಾದ್ರು ಪೂರ್ತಿ ಕರೋಸಿನ್ ಬಂದು ಅದೇನೋ ಹಾಳಾಗಿದೆ ಪ್ರಾಪರ್ ಆಗಿ ಕನೆಕ್ಷನ್ ಆಗ್ತಿದಿಲ್ಲ ಅಂತ ನೋಡ್ಬೇಕು. ಅವಾಗ ಏನ್ ಮಾಡಕಂದ್ರೆ ಅಲ್ಲಿ ಏನಾದ್ರು ಲೂಸ್ ಕನೆಕ್ಷನ್ ಇತ್ತು ಅಥವಾ ಡ್ಯಾಮೇಜ್ ಆಗಿತ್ತು ಅಂದ್ರೆ ಆ ಪಾರ್ಟ್ ಅಲ್ಲಿ ಅದನ್ನ ವೈರ್ ನ ತೆಗೆದು ಕಟ್ ಮಾಡ್ಕೊಂಡು ಹೊಸದಾಗಿ ಇನ್ಸುಲೇಷನ್ ಮಾಡಿ ಅದ್ಮೇಲೆ ಇರ್ತಕ್ಕಂಥದ್ದೆಲ್ಲ ರಿಮೂವ್ ಮಾಡಿ ಪ್ರಾಪರ್ ಆಗಿ ಏನ್ ಮಾಡಕಂತ ನಾವು ಕನೆಕ್ಷನ್ ಮಾಡಬೇಕು. ಪ್ರಾಪರ್ ಆಗಿ ಕನೆಕ್ಷನ್ ಮಾಡಿದ ಮೇಲೆ ಅದು ಸರಿನೂ ಇತ್ತು ಆದ್ರೂ ನಮ್ಗಿಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಹೀಟ್ ಆಗ್ತಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇರ್ತಕ್ಕಂಥ ಫಾಲ್ಟ್ ಏನು? ವೈರ್ ಎಲ್ಲಾದ್ರೂ ಡ್ಯಾಮೇಜ್ ಆಗಿರ್ಬೋದು. ಏನಾಗಿರ್ಬೋದು? ವೈರ್ ಎಲ್ಲಾದ್ರೂ ಏನಾಗಿರ್ಬೋದು ಅಂದ್ರೆ ಡ್ಯಾಮೇಜ್ ಆಗಿರ್ಬೋದು. ಫಸ್ಟ್ ಇನ್ಪುಟ್ ಅಲ್ಲಿ ಕೊಡ್ತಕ್ಕಂಥ ಸಾಕೆಟ್ ಅಲ್ಲಿ ಚೆಕ್ ಮಾಡಬೇಕು. ಸೆಕೆಂಡ್ ಬಂದು ನಾವು ಅಲ್ಲಿ ಟರ್ಮಿನಲ್ಸ್ ಅಲ್ಲಿ ಚೆಕ್ ಮಾಡಬೇಕು. ಥರ್ಡ್ ಬಂದು ಏನಂತಂದ್ರೆ ಸೀರೀಸ್ ಟೆಸ್ಟ್ ಲ್ಯಾಂಪ್ ಅಥವಾ ಮಲ್ಟಿಮೀಟರ್ ಇಂದ ಅಥವಾ ಮೆಗ್ಗರ್ ಇಂದ ಏನ್ ಮಾಡ್ತೀವಿ ಅಂದ್ರೆ ನಾವು ಆ ಒಂದು ಕೇಬಲ್ ಏನ್ ಮಾಡಬೇಕಾಗುತ್ತೆ ಅಂದ್ರೆ ನಾವಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ಎಲ್ಲದೂ ಸರಿ ಇದೆ, ಎಲ್ಲಾನು ಸರಿ ಇದ್ದಂಗ ಇದೆ ಅಂದ ತಕ್ಷಣ ನಮ್ಗೆ ಎಲ್ಲಿ ಫಾಲ್ಟ್ ಇರ್ಬೋದು ಹೇಳ್ರಿ? ವೆರಿ ಗುಡ್ ಆನ್ಸರ್. ಎಲ್ಲಿ ಇದೆ? ಹೀಟಿಂಗ್ ಎಲಿಮೆಂಟ್ ಏನಾಗಿರುತ್ತೆ ಅಂದ್ರೆ ಚೆಕ್ ಮಾಡ್ಬೇಕು. ಹೀಟಿಂಗ್ ಎಲಿಮೆಂಟ್ ಅಲ್ಲೂ ನಾವು ಪ್ರಾಪರ್ ಆಗಿ ಇಲ್ಲಿ ನಾವು ಔಟ್ಪುಟ್ ಚೆಕ್ ಮಾಡ್ಬೇಕಾದ್ರೆ ಕನೆಕ್ಷನ್ಸ್ ಮಾಡಿದ್ರೆ ಪ್ರಾಪರ್ ಆಗಿತ್ತು ಅಂತಂದ್ರೆ ಕನೆಕ್ಷನ್ಸ್ ಹೀಟಿಂಗ್ ಎಲಿಮೆಂಟ್ ಅಲ್ಲಿ ಪ್ರಾಪರ್ ಕನೆಕ್ಷನ್ ಇರ್ಬೋದು. ಹೀಟಿಂಗ್ ಎಲಿಮೆಂಟ್ ಸಮೇತ ನಾವು ಹೆಂಗ್ ಚೆಕ್ ಮಾಡ್ಬೇಕು ಸರಿ ಇದೆಲ್ಲ ಅಂತ ಹೇಳಿ ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಚೆಕ್ ಮಾಡ್ಬೋದು. ನಾವು ಎದ್ರಿಂದ ಚೆಕ್ ಮಾಡ್ಬೋದು? ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಏನ್ ಮಾಡ್ತಾರಲ್ಲ ಚೆಕ್ ಮಾಡ್ತೀವಿ. ಸೀರೀಸ್ ಟೆಸ್ಟ್ ಲ್ಯಾಂಪ್ ಇಂದ ಚೆಕ್ ಮಾಡಿದಾಗ ಅದು ಇಲ್ಲಿ ಫಾಲ್ಟ್ ಇಲ್ಲ ಅಂತಂದ್ರೆ ಹೀಟಿಂಗ್ ಎಲಿಮೆಂಟ್ ಫಾಲ್ಟ್ ಇದ್ದೇ ಇರುತ್ತೆ. ಏನಿರುತ್ತೆ? ಹೀಟಿಂಗ್ ಎಲಿಮೆಂಟ್ ಫಾಲ್ಟ್ ಇದ್ದೇ ಇರುತ್ತೆ. ಇನ್ ಕೇಸ್ ಏನಾದ್ರೂ ಹೀಟಿಂಗ್ ಎಲಿಮೆಂಟ್ ಫಾಲ್ಟ್ ಇದ್ರೆ ಅಲ್ಲಿ ರಿಪೇರಿ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಅದು ಟ್ಯೂಬ್ ಒಳಗಡೆ ಏನಾಗಿರುತ್ತೆ ಅಂದ್ರೆ ಅದನ್ನ ಇನ್ಸರ್ಟ್ ಮಾಡೋದ್ರಿಂದ ನಾವು ಆ ಹೀಟಿಂಗ್ ಎಲಿಮೆಂಟ್ ಹೊಸದೇನ್ ಏನ್ ಮಾಡಕ್ಕಂತಂದ್ರೆ ಹೀಟರ್ನ ತಂದು ಏನ್ ಮಾಡಕ್ಕಾಗತ್ತಂದ್ರೆ ಅಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ಬೇಕಾಗುತ್ತೆ. ಇದು ನಾವು ರೆಮಿಡಿ, ಇದು ಅಂದ್ರೆ ಏನು ಪರಿಹಾರ ಇದೆ ಅಂತಂದ್ರೆ ಇದು ಪರಿಹಾರ. ವೈರ್ ಆಗಿದ್ರೆ ವೈರ್ ಚೇಂಜ್ ಮಾಡಬೇಕು. ಲೂಸ್ ಕನೆಕ್ಷನ್ ಆಗಿದ್ರೆ ಕನೆಕ್ಷನ್ ಏನ್ ಮಾಡಬೇಕು? ಪ್ರಾಪರ್ ಆಗಿ ಟೈಟ್ ಮಾಡಬೇಕು. ನಮ್ಮ ಸಾಕೆಟ್ ಏನಾದ್ರೂ ಹಾಳಾಗಿದ್ರೆ ಸಾಕೆಟ್ ನ ರಿಪ್ಲೇಸ್ ಮಾಡಬೇಕು. ಪ್ಲಗ್ ಟಾಪ್ ಏನಾದ್ರೂ ಹೋಗಿದ್ರೆ ಪ್ಲಗ್ ಟಾಪ್ ಏನ್ ಮಾಡಬೇಕಂದ್ರೆ ಚೇಂಜ್ ಮಾಡಿದ್ರೆ ಏನಾಗುತ್ತೆ ನಮ್ಗೆ 100% ವಾಟರ್ ಹೀಟರ್ ಏನಾಗುತ್ತೆ ಅಂದ್ರೆ ಅಲ್ಲಿ ನಮಗಲ್ಲಿ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಾಲ್ಟ್ ಏನ್ ಬರ್ಬೋದು? ನೆಕ್ಸ್ಟ್ ಏನ್ ಫಾಲ್ಟ್ ಬರ್ಬೋದು? ಹೀಟರ್ ಏನಿಲ್ಲ ಗಿವ್ಸ್ ಎ ಶಾಕ್. ಹೀಟರ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಶಾಕ್ ಕೊಡುತ್ತೆ. ಏನ್ ಬರುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಸೆಕೆಂಡ್ ಒನ್ ಬಂದ್ರೆ ಹೀಟರ್ ಗಿವ್ಸ್ ಎ ಶಾಕ್. ಇಲ್ಲಿ ಏನಿದೆ ಅಂತ ಹೀಟರ್ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಶಾಕ್ ಹೊಡಿತೆ. ಹೀಟರ್ ಶಾಕ್ ಹೊಡಿತೆ ಅಂದ್ರೆ ಏನ್ ಫಾಲ್ಟ್ಸ್ ಇರ್ಬೋದು ಹೇಳ್ರಿ? ರಾಂಗ್ ಕನೆಕ್ಷನ್ ಅಂತ ಬರೋದಿಲ್ಲ. ರಾಂಗ್ ಕನೆಕ್ಷನ್ ಅಲ್ಲ ಅದು. ರಾಂಗ್ ಕನೆಕ್ಷನ್ ಅಂತ ಇಸ್ ನಾಟ್ ಎ ಪ್ರಾಪರ್ ಆನ್ಸರ್. ಈಗ ಶಾಕ್ ಹೊಡಿದ ತಕ್ಷಣ ಫಸ್ಟ್ ಏನ್ ಬರ್ತದೋ ವೈರ್ ಏನಾಗಿರುತ್ತೆ ಅಂದ್ರೆ ಡೈರೆಕ್ಟ್ ಹೀಟರ್ ಏನಾಗಿರುತ್ತೆ ಅಂದ್ರೆ ಹೀಟಿಂಗ್ ಎಲಿಮೆಂಟ್ ಅನ್ನ ಕ್ರಾಸ್ ಆಗಿ ಆ ಹೀಟರ್ ಬಾಡಿ ಟಚ್ ಆಗಿರ್ಬೋದು. ಅದಕ್ಕೆ ಆ ಟ್ಯೂಬ್ ಏನ್ ಬರ್ತಲ್ಲ ಪೈಪಿಗೆ ಏನ್ ಡಿಸ್ಕನೆಕ್ಟ್ ಬಾಡಿಗೆಲ್ಲ ಟಚ್ ಆಗಬೇಕು. ಪ್ರಾಪರ್ ಆಗಿ ಅರ್ಥಿಂಗ್ ಇತ್ತಂದ್ರೆ ಅರ್ಥ ಮುಖಾಂತರ ಹೋಗುತ್ತಾ, ಬಟ್ ಅಲ್ಲಿ ಪ್ರಾಪರ್ ಏನಾಗುತ್ತೆ ಅಂದ್ರೆ ವರ್ಕ್ ಆಗಲ್ಲ. ಇನ್ ಕೇಸ್ ಡಿಸ್ಕನೆಕ್ಟ್ ಆಗುತ್ತೆ ಅಂದ್ರೆ ವರ್ಕ್ ಆಗಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ನೀರ್ ಮುಟ್ಟಿದ್ರು ನಮ್ಗೆ ಏನಾಗುತ್ತೆ ಅಂದ್ರೆ ಶಾಕ್ ಹೊಡಿತಕ್ಕಂಥ ಚಾನ್ಸಸ್. ಸಮಟೈಮ್ಸ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಟೀಲ್ ಟ್ಯಾಂಕ್ ಯೂಸ್ ಮಾಡಿದ್ರೆ ಸ್ಟೀಲ್ ಟ್ಯಾಂಕ್ ಅನ್ನ ನಾವು ಆನ್ ಮಾಡ್ಬೇಕಾದ್ರೆ ಅಲ್ಲಿ ಟ್ಯಾಪ್ ಮುಟ್ಟಿದಾಗ ಏನಾಗುತ್ತೆ ಅಂದ್ರೆ ಟ್ಯಾಪು ಕಂಡಕ್ಟರ್, ಅದು ಸ್ಟೀಲ್ ಅಂದ ತಕ್ಷಣ ಅದನ್ನು ಕಂಡಕ್ಟರ್ ಆಗಿರೋದ್ರಿಂದ ಅಲ್ಲಿ ಏನಾಗುತ್ತೆ ನಮ್ಗ ವಾಟರ್ ಜೊತೆ ಏನು ಟ್ಯಾಂಕ್ ಮುಟ್ಟಿದ್ರು ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಶಾಕ್ ಹೊಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಅರ್ಥಿಂಗ್ ಇದ್ರೆ ಅರ್ಥ ಮುಖಾಂತರ ಹೋಗುತ್ತೆ, ಆದ್ರೂ ನಾವು ಕೇರ್ಫುಲ್ ಆಗಿರ್ಬೇಕು. ವಾಟರ್ ಟ್ಯಾಂಕ್ ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಇಮರ್ಷನ್ ಹೀಟರ್ ಮಾಡ್ತಾ ಇದ್ದೀವಿ ಅಂದ್ರೆ ಬಹಳ ಕೇರ್ಫುಲ್ ಆಗಿ ನಾವು ಫಸ್ಟ್ ಸ್ವಿಚ್ ನ ಆಫ್ ಮಾಡಿ ನೀರನ್ನ ಏನ್ ಮಾಡಬೇಕು ಆನ್ ಮಾಡ್ಕೋಬೇಕು. ಸ್ವಿಚ್ ನ ಆಫ್ ಮಾಡಿ ಇಮರ್ಷನ್ ರಾಡ್ ತೆಗೆದಿಟ್ಟು ಆ ಬಕೆಟ್ ಇರ್ತಕ್ಕಂಥ ನೀರನ್ನು ಉಪಯೋಗ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಓವರ್ ಕಾನ್ಫಿಡೆನ್ಸ್ ಇಂದ ಎಷ್ಟೇ ಸರಿ ಇದ್ರು ನಾವು ಎಲೆಕ್ಟ್ರಿಕಲ್ ಕರೆಂಟ್ ಅಲ್ಲಿ ಮಾತ್ರ ನಾವ್ ಏನ್ ಮಾಡ್ಬೇಕಂದ್ರೆ ಬಹಳ ಎಚ್ಚರಿಕೆ ವಹಿಸಿ ಏನ್ ಮಾಡಬೇಕಾಗತ್ತಂದ್ರೆ ಕೆಲಸ ಮಾಡ್ಬೇಕಾಗಿರುತ್ತೆ. ಸೊ ಈ ತರ ಏನಾಗಿರ್ಬೋದು ಅಂದ್ರೆ ನಮ್ಗೆ ಇಲ್ಲಿ ಫಾಲ್ಟ್ ಬರ್ಬೋದು. ನೆಕ್ಸ್ಟ್ ಬಂದು ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಈ ಎರಡಕ್ಕೂ ಕಾಮನ್ ಇದೆ. ನೆಕ್ಸ್ಟ್ ಬಂದು ಯಾವುದು? ಗೀಸರ್. ನೆಕ್ಸ್ಟ್ ಯಾವ್ದಿದೆ? ಗೀಸರ್ ಇದೆ. ಗೀಸರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಸೇಮ್ ಬರುತ್ತೆ. ಗೀಸರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಅಲ್ಲಿ ಸೇಮ್ ಇದೇ ಇರುತ್ತೆ. ಅದ್ರಲ್ಲಿ ಎಕ್ಸ್ಟ್ರಾ ಏನಿರುತ್ತೆ ಅಂದ್ರೆ ನಮಗೊಂದಲ್ಲಿ ಒಂದು ಇಂಡಿಕೇಟರ್ ಬರುತ್ತೆ. ನಮ್ಗೆ ಅದ್ರಲ್ಲಿ ಏನ್ ಬರುತ್ತೆ? ಒಂದು ಇಂಡಿಕೇಟರ್ ಇರ್ತೈತೆ. ಇನ್ನೊಂದು ಏನಿರುತ್ತೆ ಅಂದ್ರೆ ನಮ್ಗಲ್ಲಿ ಥರ್ಮೋಸ್ಟಾಟ್ ಸ್ವಿಚ್ ಇರುತ್ತೆ.
ಆ ಥರ್ಮೋಸ್ಟಾಟ್ ಸ್ವಿಚ್ ಇದ್ದಾಗ ಏನಾಗುತ್ತೆ ಅಂದ್ರೆ ವಾಟರ್ ಇಷ್ಟು ಟೆಂಪರೇಚರ್ ಅಂತ ಹೀಟ್ ಆದ್ಮೇಲೆ ಆಟೋಮೆಟಿಕ್ ಏನಾಗುತ್ತೆ ಅದು ಆಫ್ ಆಗುತ್ತೆ. ಏನಾಗುತ್ತೆ ಆಟೋಮೆಟಿಕ್ ಏನಾಗುತ್ತೆ ಅದು ಆಫ್ ಆಗುತ್ತೆ. ಗೀಸರ್ ಅಲ್ಲಿ ಏನಾಗುತ್ತೆ ನಮ್ಗೆ ಇಂಡಿಕೇಟರ್ ಏನಾದ್ರು ಗ್ಲೋ ಆಗಿಲ್ಲ ಅಂತಂದ್ರೆ ನಮ್ಗೆ ಏನಾಗಿರ್ಬೋದು ಅಂತಂದ್ರೆ ವೈರ್ ಲೂಸ್ ಕನೆಕ್ಷನ್ ಆಗಿರ್ಬೋದು ಅಥವಾ ಇಂಡಿಕೇಟರ್ ಏನಾಗಬಹುದು ಅಂದ್ರೆ ಡಿಫೆಕ್ಟ್ ಆಗಿರ್ಬೋದು. ಸೊ ಇಂಡಿಕೇಟರ್ ಬಂದು ಥರ್ಮೋಸ್ಟಾಟಿಕ್ ಸ್ವಿಚ್ ಕನೆಕ್ಟ್ ಆಗಿರುತ್ತೆ. ಎಲ್ಲಿಗಾಗಿರುತ್ತೆ ಅಂದ್ರೆ ಥರ್ಮೋಸ್ಟಾಟಿಕ್. ಯಾಕಂದ್ರೆ ನೋಡ್ರಿ ನೀವೀಗ ಇಲ್ಲಿ 2 ಇಂಡಿಕೇಟರ್ ಕೊಟ್ಟಿರ್ತಾರೆ ಅನ್ಕೊಡ್ರಿ. ಕೆಲವೊಂದ್ರಲ್ಲಿ ಒಂದು ರೆಡ್, ಒಂದು ಪವರ್ ಸಪ್ಲೈ ಇದನ್ನೆಲ್ಲ ಅಂತೇಳಿ, ಇನ್ನೊಂದು ಬಂದು ಏನಂದ್ರೆ ಹೀಟ್ ಅನ್ನ ಹೆಚ್ಚು ಮಾಡೋದು ಡಿಪೆಂಡಿಂಗ್ ಅಪ್ ಅಂದ್ರೆ ಕಂಪನಿ ಮ್ಯಾನುಫ್ಯಾಕ್ಚರ್ ಮೇಲೆ ಏನಾಗಿರುತ್ತೆ ಅಂದ್ರೆ ಅದು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಹೀಟ್ ಆಗಿ ಟೆಂಪರೇಚರ್ ನಾರ್ಮಲ್ಗಿಂತ ಟೆಂಪರೇಚರ್ ಹೀಟ್ ಆಯ್ತಂದ್ರೆ ಅಲ್ಲಿ ವಾಟರ್ ಆಟೋ ಕಟ್ ಆಫ್ ಆಗುತ್ತೆ. ಆಟೋ ಕಟ್ ಆಫ್ ಆದ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಅಲ್ಲಿ ಲೈಟ್ ಏನಾಗುತ್ತೆ ಅಂದ್ರೆ ಇಂಡಿಕೇಶನ್ ಏನಾಗುತ್ತೆ ಅಂದ್ರೆ ಆಫ್ ಆಗುತ್ತೆ. ಮತ್ತೆ ನೀರು ತಣ್ಣಗಾಯ್ತಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಅದು ಆನ್ ಆಗುತ್ತೆ. ಆನ್ ಆದಾಗ ಏನಾಗುತ್ತೆ ಅಂದ್ರೆ ಮತ್ತೆ ನೀರ್ ಏನಾಗುತ್ತೆ ನಮ್ಗೆ ಅಲ್ಲಿ ಹೀಟ್ ಆಗುತ್ತೆ. ಇದು ಒಂದು ಎಕ್ಸ್ಟ್ರಾ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಒಂದು ಗೀಸರ್ ಅಲ್ಲಿ ಬಂದಿರುತ್ತೆ. ರಿಮೈನಿಂಗ್ ಎಲ್ಲ ಏನಿರುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಸೇಮ್ ಇರುತ್ತೆ. ಗೀಸರ್ ಅಲ್ಲಿ ಒಂದೇ ಒಂದು ಏನ್ ಚೇಂಜ್ ಇರೋದಂತಂದ್ರೆ ಏನಿರುತ್ತೆ ನಮ್ಗೆ ಆಗ್ಲೇ ನೀವು ಡ್ರಾಯಿಂಗ್ ಅಲ್ಲಿ ನೋಡಿದ್ರೆ ಒಂದು ವಾಟರ್ ಇನ್ಲೆಟ್ ಇರುತ್ತೆ, ಒಂದು ವಾಟರ್ ಔಟ್ಲೆಟ್ ಇರುತ್ತೆ. ಯಾವಾಗ್ಲೂ ವಾಟರ್ ಇನ್ಲೆಟ್ ಆನ್ ಇರ್ಬೇಕು, ಅದಕ್ಕೊಂದು ವಾಲ್ ಇರುತ್ತೆ. ಮೋಸ್ಟ್ ಪ್ರಾಬ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಖಾಲಿ ವಾಟರ್ ಟ್ಯಾಂಕ್ ನ ಸ್ವಿಚ್ ಆನ್ ಮಾಡಬಾರ್ದು. ಖಾಲಿ ವಾಟರ್ ಗೀಸರ್ನ ಆನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಹೀಟ್ ಏನಾಗುತ್ತೆ ಅಂದ್ರೆ ಓವರ್ ಹೀಟ್ ಆಗಿ ಒಳಗಡೆ ಎಲಿಮೆಂಟ್ ಆಗ್ಲಿ ಅಥವಾ ಬೇರೆ ಒಳಗಡೆ ಇರ್ತಕ್ಕಂಥ ಇನ್ನರ್ ಕಾಂಪೋನೆಂಟ್ಸ್ ಏನಾಗುತ್ತೆ ಅಂದ್ರೆ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಯಾವಾಗಲೂ ವಾಟರ್ ಪ್ರೆಸೆನ್ಸ್ ಇದ್ದಾಗ ಮಾತ್ರ ನಾವ್ ಏನ್ ಮಾಡಬೇಕಂದ್ರೆ ಯಾವುದೇ ಆಗಿರ್ಬೋದು, ವಾಟರ್ ಟ್ಯಾಂಕ್ ಟೈಪ್ ಆಗಿರ್ಬೋದು, ಇಮರ್ಷನ್ ಆಗಿರ್ಬೋದು ಅಥವಾ ಗೀಸರ್ ಆಗಿರ್ಬೋದು, ವಿತೌಟ್ ವಾಟರ್ ನಾವು ಆ ಒಂದು ಹೀಟಿಂಗ್ ಎಲಿಮೆಂಟ್ ಗೆ ಸಪ್ಲೈನ ಕೊಟ್ಟು ಆನ್ ಮಾಡಬಾರ್ದು. ಏನ್ ಮಾಡಬಾರ್ದು? ಆನ್ ಮಾಡಬಾರ್ದು. ಏನ್ ಮಾಡಕಂದ್ರೆ ಕಂಪಲ್ಸರಿ ನೀರಿದ್ದಾಗ ನಾವ್ ಏನ್ ಮಾಡಕ್ಕಾಗತ್ತೆ ಅಂದ್ರೆ ಅದನ್ನ ಆನ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಇಷ್ಟು ಬಂದ್ ಏನಾಗುತ್ತೆ ಅಂದ್ರೆ ನಮಗೆ ಈ ಒಂದು ಯಾವುದು ವಾಟರ್ ಹೀಟರ್ ಇರ್ತಕ್ಕಂಥ ಟೈಪ್ಸ್, ಮತ್ತೆ ಅದ್ರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ, ಮತ್ತೆ ಅದ್ರ ಫಂಕ್ಷನ್ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಏನು ಫಾಲ್ಟ್ಸ್ ಬರುತ್ತೆ, ಏನ್ ರೆಮಿಡಿ ಇದೆ ಅಂತಕ್ಕಂಥದ್ದು ಏನ್ ಮಾಡಿದ್ವಿ ನಾವು ಥೆರಟಿಕಲಿ ನೋಡ್ತೀವಿ. ಈ ನಾವೇನ್ ಈಗ ಇಲ್ಲಿ ಕಲ್ತಿದ್ವಲ್ಲ ಇದನ್ನ ಸೇಮ್ ಪ್ರಾಕ್ಟಿಕಲ್ ಏನ್ ಮಾಡೋಣ ಅಂತಂದ್ರೆ ನಾವು ಪ್ರಾಕ್ಟಿಕಲ್ ಈಚ್ ಪಾರ್ಟ್ ಅನ್ನ ನೋಡಿ ಟೆಸ್ಟ್ ಮಾಡಿ ಫಾಲ್ಟ್ ಅನ್ನ ಮತ್ತೆ ರೆಮಿಡಿಯನ್ನ ಮಾಡಿ ನಾವೇನ್ ಮಾಡೋಣ ಅಂತಂದ್ರೆ ಪ್ರಾಕ್ಟಿಕಲ್ ಅಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.